ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಸ್ಯಾರಿಗೆ ನಾನೇ ಕುಚ್ಚು ಡಿಸೈನ್ ಮಾಡೋದು ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ. ಬ್ಲೌಸ್ನು ನಾನೇ ಸ್ಟಿಚ್ ಮಾಡ್ಕೊಳ್ಳೋದು ಅಂತ. ನಾನು ಯಾವ ಥರ ನನ್ನ ಸ್ಯಾರಿಗೆ ಕುಚ್ಚು ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನೆಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಕ್ರೇಪ್ ಸಿಲ್ಕ್ ಅಂದರೆ ಏನು, ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕ್ಯಾರೆಟ್ ಆಯಿಲ್ ಬಗ್ಗೆನೂ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದು ಗುಡ್ ರಿಸಲ್ಟ್ ಕೊಡುತ್ತೆ. ಆರೆಂಜ್ ಪೀಲು ಕ್ಯಾರೆಟಿಂದ ಏನೇನು ಬೆನಿಫಿಟ್ ಇದೆ ನಮ್ಮ ಸ್ಕಿನ್ಗೆ ಕೋಕೋನಟ್ ಆಯಿಲಿಂದ ಅನ್ನೋದನ್ನೆಲ್ಲ ಡೀಟೇಲಾಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕ್ಯಾರೆಟ್ ಆಯಿಲ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಎಂಡ್ ಸ್ಕ್ರೀನ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ಬ್ಲೂ ಮತ್ತು ಸ್ಕೈ ಬ್ಲೂ ಬಾರ್ಡರ್ ಇದೆ. ಪಲ್ಲುನೂ ಕಾಂಟ್ರಾಸ್ಟಲ್ಲೇ ಇದೆ, ಸ್ಕೈ ಬ್ಲೂ ಅಲ್ಲೇ ಇದೆ. ನೋಡಿ, ಈ ಥರ ಪಿಕಾಕ್ ಇದೆ, ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಸ್ಯಾರಿನ ಪಿಕಾಕ್ ಇರೋದನ್ನ ನೋಡೇ ಬಾರ್ಡರ್ ಚೆನ್ನಾಗಿದೆ ಅಂತಲೇ ಈ ಸ್ಯಾರಿನ ತೊಗೊಂಡಿದ್ದು. ಇದ್ರದ್ದು ಜರಿನೂ ತುಂಬ ಚೆನ್ನಾಗಿದೆ, ಪಿಕಾಕ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಜರಿನೂ ಕಪ್ಪೇನಾಗಿಲ್ಲ, ಇದು ಗೋಲ್ಡಲ್ಲೇ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೋಡಿ, ಪಲ್ಲುಲೂ ಪಿಕಾಕ್ಗಳಿದೆ. ಇದಕ್ಕೆ ವಿತ್ ಬ್ಲೌಸ್ ಬಂದಿದೆ, ಸ್ಕೈ ಬ್ಲೂ ಕಲರ್ದು ವಿತ್ ಬ್ಲೌಸ್ ಬಂದಿದೆ. ಅಂದರೆ ಇಲ್ಲಿ ಪಲ್ಲು ಇದೆಯಲ್ಲ, ಅದೇ ಕಲರ್ ವಿತ್ ಬ್ಲೌಸ್ ಬಂದಿದೆ. ಬ್ಲೌಸ್ಗೂ ಅಲ್ಲಿ ಪಿಕಾಕ್ ಡಿಸೈನ್ಸ್ ಇದೆ ಮತ್ತು ಬಾರ್ಡರ್ ಇದೆ. ನೋಡಿ, ಪಲ್ಲು ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಪಿಕಾಕು, ಸ್ಮಾಲ್ ಪಿಕಾಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂಟಿ ಪಿನ್ ಮಾಡಿದಾಗಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಸ್ಯಾರಿಗೆ ನಾನು ತ್ರಿಬಲ್ ಕ್ರೋಶೆ ಯೂಸ್ ಮಾಡಿಕೊಂಡು 2 ಸ್ಟೆಪ್ಪಲ್ಲೇ ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. 2 ಅವರ್ಸಲ್ಲೆಲ್ಲ ಆ ಕುಚ್ಚು ಕಟ್ಟಿ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಈ ಸ್ಯಾರಿಗೆ ನಾನು 2 ಅವರ್ಸೆಲ್ಲ ಮುಗ್ದೋಗುತ್ತೆ. ತ್ರಿಬಲ್ ಕ್ರೋಶೆ ಅಲ್ವಾ, ತುಂಬ ದೊಡ್ಡದಾಗೂ ಕಾಣುತ್ತೆ ಆರ್ಚು. ಫಸ್ಟ್ ಸ್ಟೆಪ್ಪಲ್ಲಿ ನಾನು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಚೈನ್ಗಳನ್ನೆಲ್ಲ ಹಾಕ್ಕೊಂಡು ಕರ್ವ್ಗೆ ಪ್ಲೇಸ್ ಬೇಕಲ್ವ ಅದನ್ನೆಲ್ಲ ಬಿಟ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪು ತ್ರಿಬಲ್ ಕ್ರೋಶೆ ಮಾಡಿಬಿಟ್ಟಿದ್ದೀನಿ. ಇನ್ನು ಗ್ಯಾಪ್ ಬಿಟ್ಟಿರೋದಕ್ಕೆಲ್ಲ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಈ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ನಾನು ಮುಂದೆ ಅಪ್ಲೋಡ್ ಮಾಡ್ತೀನಿ ಕುಚ್ಚು ವಿಡಿಯೋಗಳನ್ನೂ. ನೋಡಿ, ಸ್ಯಾರಿ ಪೂರ್ತಿ ಈ ಥರ ಬುಟ್ಟ ಬಂದಿದೆ, ಪ್ಲೈನ್ ಇಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ಇದು ಬುಟ್ಟ ಬಂದಿರೋದ್ರಿಂದ ಸ್ಯಾರಿ ಪೂರ್ತಿ ಹಿಂಗೆ ಬುಟ್ಟ ಇದೆ. 2 ಸೈಡುವೆ ಬಾರ್ಡರ್ ಇದೆ. ಇದು 2 ಸೈಡು ಬಾರ್ಡರ್ ಇದೆ. ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಮತ್ತು ಯಾವ ಕುಚ್ಚು ಡಿಸೈನ್ ನಾನು ಮಾಡಿರೋದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನಿಮಗೇನಾದರೂ ಯಾವ ಕುಚ್ಚು ಡಿಸೈನ್ ಬೇಕು ಅಂತ ನೀವು ಸಜೆಸ್ಟ್ ಮಾಡಿದ್ರೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಸ್ಲೋ ಆಯಿತಾ, ಫಾಸ್ಟ್ ಆಯಿತಾ, ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾ ಅಂತ. ನಂದೇನಾದ್ರು ಮಿಸ್ಟೇಕ್ಸ್ ಇದ್ದರೆ ಅದನ್ನು ನಾನು ಚೇಂಜ್ ಮಾಡ್ಕೊಳ್ತೇನೆ. ನೋಡಿ, ಇದು ನೆಕ್ಸ್ಟ್ ಸ್ಯಾರಿ. ರೆಡ್ ಕಲರ್ಗೆ ಬ್ಲೂ ಕಲರ್ ಬಾರ್ಡರ್ ಬಂದಿದೆ, ಮಾವಿನಕಾಯಿ ಮತ್ತು ಲೀಫ್ ಬಾರ್ಡರ್. ಇದು ತುಂಬ ಚೆನ್ನಾಗಿದೆ. ಸ್ಯಾರಿ ಪೂರ್ತಿ ಈ ಥರ ಪ್ಲೈನಲ್ಲಿದೆ, ಬುಟ್ಟ ಏನು ಬಂದಿಲ್ಲ. ಪಲ್ಲು ಆ ಥರ ಲೈನ್ ಕಡ್ಡಿ ಪಲ್ಲು ಅಂತೀವಲ್ಲ ಹಾಗೆ ಬಂದಿದೆ. ನಾವು ಟಗ್ ಮಾಡ್ತೀವಲ್ಲ ಅಲ್ಲಿ ಈ ಥರ ಪ್ಲೈನ್ ಬಂದಿದೆ, ಬಾರ್ಡರ್ ಬಂದಿಲ್ಲ. ಅಂದರೆ ಬಾರ್ಡರ್ಗೆ ಆ ಥರ ಮಾವಿನಕಾಯಿ ಎಲ್ಲ ಡಿಸೈನ್ ಬಂದಿಲ್ಲ, ಪ್ಲೈನ್ ಇದೆ. ಆದರೆ ಟಗ್ ಮಾಡ್ತೀವಲ್ಲ ಅಲ್ಲಿ ಬ್ಲೂ ಕಲರ್ ಇದೆ. ನೋಡಿ, ಈ ಥರ ಬಾರ್ಡರು ಮೇಲ್ಗಡೆ ಬಂದಿಲ್ಲ, ಅಲ್ಲಿ ಪ್ಲೇನ್ ಇದೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ 110 ಗ್ರಾಮ್ ಆಗಿರುತ್ತಲ್ವ, ಇದು 60 ಗ್ರಾಮ್ 80 ಗ್ರಾಮ್ ಆಗಿರುತ್ತೆ. ಪ್ಯೂರ್ ಸಿಲ್ಕ್ ಅಂತ ನೀವು ಕೇಳಿ ಅಂಗಡಿಲಿ ತೊಗೊಳ್ಬೇಕು. ಟ್ರಸ್ಟ್ ಇರೋ ಕಂಪ್ನಿಲೇ ನೀವು ತೊಗೊಂಡ್ರೆ ಪ್ಯೂರ್ ಸಿಲ್ಕ್ ಸಿಗುತ್ತೆ. ನೋಡಿ, ನಾನು ಈ ಸ್ಯಾರಿಗೆ ಈ ಥರ ಕುಚ್ಚು ಡಿಸೈನ್ ಮಾಡಿದ್ದೀನಿ. 6 ಪೆಟಲ್ ಬಂದಿದೆ. ಇದು 2 ಸ್ಟೆಪ್ಪಲ್ಲೇ ಮುಗ್ದೋಗ್ಬಿಡುತ್ತೆ. ಇದು ಅಷ್ಟೇ 1 ಅವರಲ್ಲೇ ಮುಗಿಸ್ಬಿಡಬಹುದು. ಕುಚ್ಚು ಕಟ್ಟಿ 2 ಅವರ್ಸಲ್ಲೆಲ್ಲ ಕಂಪ್ಲೀಟ್ ಮಾಡಬಹುದು. ಈಸಿಯಾಗಿರೋ ಕುಚ್ಚು ಡಿಸೈನ್ನೇ ಮಾಡಿರೋದು. ಡಿಫ್ರೆಂಟ್ ಆಗಿದೆ, ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಟ್ರೈ ಮಾಡಿ. ನಿಮ್ಗೆ ಯಾವ್ದಾದ್ರು ಕುಚ್ಚು ಡಿಸೈನ್ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಇಲ್ಲಿ ನಾನೊಂದು ಬೀಡು ಯೂಸ್ ಮಾಡಿದ್ದೀನಿ. ಕುಚ್ಚು ಮೇಲೆ ಒಂದು ಬೀಡ್ ಇದೆ. ಪಲ್ಲು ಬ್ಲೂ ಕಲರ್ ಇರೋದ್ರಿಂದ ಬ್ಲೂ ಕಲರ್ಲಿ ಕುಚ್ಚು ಕಟ್ಟಿದ್ದೀನಿ. ರೆಡ್ಡಲ್ಲಿ ಕ್ರೋಶಾ ವರ್ಕ್ ಮಾಡಿದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಬೀಡೆಲ್ಲ ಇನ್ಸರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪೆಟಲ್ ಡಿಸೈನ್ ಮಾಡಿರೋದು ಇದು. ನೋಡಿ, ಇದು ನೆಕ್ಸ್ಟ್ ಸ್ಯಾರಿ. ಇದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನೇ. ಇದು ಡಿಫ್ರೆಂಟ್ ಆಗಿದೆ. ನೋಡಿ, ಈ ಥರ ಮೇಲೆ ಮತ್ತು ಕೆಳಗೆ ಈ ಥರ ದೊಡ್ಡದಾಗಿ ಬಾರ್ಡರ್ ಇದೆ. ಅಂದರೆ ಝರಿ ಬಾರ್ಡರ್ ಇಲ್ಲ, ಪ್ಲೈನಲ್ಲೇ ಇದೆ. ಎಲ್ಲ ಪ್ಲೇನ್, ಮೇಲೆ ಮತ್ತು ಕೆಳಗೆ 2 ಪ್ಲೇನ್ ಇದೆ. ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ರೆಡ್ಡು ಮತ್ತು ಗ್ರೀನ್ ಮಧ್ಯದಲ್ಲಿ ಸಣ್ಣದಾಗಿ ಜರಿ ಇದೆ. ನೋಡಿ, ಹತ್ತಿರದಲ್ಲಿ ತೋರಿಸ್ತೀನಿ. ಲೈನ್ ಜರಿ, ತುಂಬ ಸಣ್ಣದಾಗಿ ಜರಿ ಇದೆ. ಇದು 60 ಗ್ರಾಮ್ ಆಗುತ್ತೆ ಈ ಸ್ಯಾರಿ. ಸಿಲ್ಕ್ ಇದು ಪ್ಯೂರ್ ಸಿಲ್ಕೇನೆ ಇದು. ಆದರೆ ಚಿನ್ನ ಯೂಸ್ ಮಾಡಿರ್ತಾರಲ್ವ ಮೈಸೂರು ಸಿಲ್ಕೆ, ಇದರಲ್ಲಿ ಚಿನ್ನ ಯೂಸ್ ಮಾಡಿರೋದಿಲ್ಲ. ಈ ಸ್ಯಾರಿದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಮೆಹಂದಿ ಗ್ರೀನ್ ಅಂತೀವಲ್ಲ ಆ ಗ್ರೀನ್ಗೆ ರೆಡ್ ಕಲರ್ ಬಾರ್ಡರ್ ಇದೆ. ಇದು ತುಂಬ ಚೆನ್ನಾಗಿದೆ. ನೋಡಿ, ಪಲ್ಲು ಈ ಥರ ಪ್ಲೇನ್ ಇದೆ, ಅಲ್ಲಿ ಸ್ವಲ್ಪ ಜರಿ ವರ್ಕು ಇದೆ. ಅಂದರೆ ಲೈನ್ ಇದೆ, ಗೋಲ್ಡಲ್ಲಿ ಜರಿ ಇದೆ. ಅದು ಫೋಟೋಗೆ ರಿಫ್ಲೆಕ್ಷನ್ ಆಗ್ತಿದೆ ಕಾಣ್ತಿಲ್ಲ. ನೋಡಿ, ಹತ್ತಿರದಿಂದ
ತೋರಿಸ್ತಾ ಇದ್ದೀನಿ. ಅಲ್ಲಿ ಝರಿ ವರ್ಕ್ ಇದೆ ನೋಡಿ. ಈ ಸ್ಯಾರಿಗೆ ಈ ಥರ ಕುಚ್ಚು ಡಿಸೈನ್ ಮಾಡಿದ್ದೀನಿ. 3 ಬೀಡ್ಸ್ ಅಲ್ಲಿ ಹಾಕಿದ್ದೀನಿ. ಅದಾದಮೇಲೆ ಆ ಪೆಟಲ್ ಬಂದಿದೆ ಅಲ್ವಾ ಆರ್ಚು, ಅಲ್ಲೂ 3 ಬೀಡ್ ಯೂಸ್ ಮಾಡಿದ್ದೀನಿ. ಕುಚ್ಚು ಮೇಲೂ ರೌಂಡ್ ಬೀಡ್ ಯೂಸ್ ಮಾಡಿದ್ದೀನಿ ನೋಡಿ. ಅದು ಗ್ರೀನ್ ಕಲರೇ ಇದೆ. ಅದು ಫೋಟೋದಲ್ಲಿ ನಿಮಗೆ ಸರಿಯಾಗಿ ಕಾಣ್ತಿಲ್ಲ ಅನಿಸುತ್ತೆ. ಅದು ಗೋಲ್ಡ್ ಅಲ್ಲ, ಗ್ರೀನ್ ಕಲರೇ ಇದೆ. ಅದು ಗ್ರೀನಿಶ್ ಇದೆ ಆ ಬೀಡ್. ಈ ಸ್ಯಾರಿಗೆ ನಾನು ಕೋಟ್ ಸ್ಟೈಲ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬ ಲೆಂತಿ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಬ್ಲೌಸ್ ಡಿಸೈನ್ಸ್ನ ತೋರಿಸಿಲ್ಲ. ಆ ಬ್ಲೌಸು ತುಂಬ ಚೆನ್ನಾಗಿದೆ. ಬೇಕಾದ್ರೆ ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ ನಿಮಗೆ. ಈ ಸ್ಯಾರಿಗೆ ನಾನು 2 ಟೈಪ್ಸ್ ಕಲರ್ನು ಯೂಸ್ ಮಾಡಿದ್ದೀನಿ ಕುಚ್ಚಿಗೆ. ರೆಡ್ಡು ಮತ್ತು ಗ್ರೀನು 2 ಟೈಪಲ್ಲೂ ಕುಚ್ಚು ಕಟ್ಟಿದ್ದೀನಿ. ಒಂದು ರೆಡ್ಡು, ಒಂದು ಗ್ರೀನು, ಒಂದು ರೆಡ್ ಗ್ರೀನ್ ಹಾಗೆ ಕಟ್ಟಿರೋದು ನೋಡಿ. ನೆಕ್ಸ್ಟ್ ಇದು ಸೆಲ್ಫ್ ಕಲರ್ಲಿದೆ ಸ್ಯಾರಿ. ಇದು ಅದೆಲ್ಲ ತೋರಿಸಿದೆಲ್ಲ ಕಾಂಟ್ರಾಸ್ಟ್ ಬಾರ್ಡರ್ ಇತ್ತಲ್ಲ, ಇದು ಸೆಲ್ಫ್ ಕಲರೇ, ಮಾವಿನಕಾಯಿ ಬಾರ್ಡರು. ಇದುವೇ ಕ್ರೇಪ್ ಸಿಲ್ಕ್. ಇದು ತುಂಬ ಚೆನ್ನಾಗಿದೆ, ಶೈನಿಂಗ್ ಆಗಿದೆ. ಬಾರ್ಡರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು 80 ಗ್ರಾಮ್ ಇದು ಈ ಸ್ಯಾರಿ ನೋಡಿ. ಇದು ವರ್ಕು ತುಂಬ ಚೆನ್ನಾಗಿದೆ. ಇದು 4 ಸ್ಟೆಪ್ ಆಗುತ್ತೆ. ತುಂಬ ಹೆವಿ ವರ್ಕ್ ಇದೆ. ಫಸ್ಟ್ ಸ್ಟೆಪ್ಪಲ್ಲಿ ರಿಂಗ್ ಬೀಡು ಮತ್ತು ಸ್ಮಾಲ್ ಬೀಡನ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೋಲ್ಡ್ ಯೂಸ್ ಮಾಡಿದ್ದೀನಿ, ಗೋಲ್ಡ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಗ್ರೀನ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಅದಕ್ಕೆ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ಆಮೇಲೆ ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ ಬರ್ತೀವಿ. ಒಟ್ಟು 4 ಸ್ಟೆಪ್ಪಲ್ಲಿ ಈ ಡಿಸೈನ್ನ ಹಾಕಿರೋದು. ಗೋಲ್ಡ್ ಕಲರ್ಲಿ ಕುಚ್ಚು ಕಟ್ಟಿದ್ದೀನಿ. ಈ ಕುಚ್ಚು ಡಿಸೈನುವೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಪೂರ್ತಿ ಈ ಥರ ಪ್ಲೇನೇ ಇದೆ. ಇಲ್ಲೇನು ಬುಟ್ಟ ಏನು ಬಂದಿಲ್ಲ. 2 ಕಡೆವೇ ಹಂಚು, ಅಂದರೆ 2 ಕಡೆನೂ ಬಾರ್ಡರ್ ಈ ಥರ ಇದೆ, ಮಾವಿನಕಾಯಿ ಬಾರ್ಡರು. ಈ ಸ್ಯಾರಿಗೆ ನಾನು ಗೋಲ್ಡ್ ಬ್ಲೌಸ್ನ ವೇರ್ ಮಾಡೋದು. ನೆಕ್ಸ್ಟ್ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ. ನಾನು ಉಷಾ ಜನಮೆ ಮಷೀನಲ್ಲಿ ನನ್ನ ಸ್ಯಾರಿಗಳಿಗೆ ನಾನೇ ಜಿಗ್ಜಾಗು ಮತ್ತು ಫಾಲ್ ಎಲ್ಲ ಮಾಡ್ಕೊಳ್ಳೋದು. ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ಗಳನ್ನ. ಜಿಗ್ಜಾಗ್ ಹೇಗೆ ಮಾಡೋದು, ಮಷಿನ್ ಎಂಬ್ರಾಯ್ಡ್ರಿ ಹೇಗೆ ಮಾಡೋದು ಅನ್ನೋದನ್ನು ನೋಡಿ. ಪಲ್ಲು ಈ ಥರ ಇದೆ, ಈ ಥರ ಕಡ್ಡಿ ಥರ ಬಂದಿದೆ. ಗೋಲ್ಡ್ ಝರಿಲಿ ಲೈನ್ ಬಂದಿದೆ. ನಾನೇ ಹೇಗೆ ಮಷೀನಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದೀನಿ ಅನ್ನೋ ವಿಡಿಯೋನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಬೀಡಿಂಗ್ ಫುಟ್ ಯೂಸ್ ಮಾಡಿಕೊಂಡು ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಇನ್ಸರ್ಟ್ ಮಾಡ್ಕೊಳ್ಬಹುದು. ಇನ್ಬಿಲ್ಡ್ ಸ್ಟಿಚ್ನ ಯೂಸ್ ಮಾಡಿಕೊಂಡು ನೀವು ಅದರಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ಕೊಳ್ಬಹುದು ನೋಡಿ. ಈ ಥರ ಲೈನ್ ಬಂದಿದೆ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೆಕ್ಸ್ಟ್ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ. ಇದು ಒಂಥರ ಮರೂನ್ಗೆ ಪರ್ಪಲ್ ಕಲರ್, ಡಾರ್ಕ್ ಪರ್ಪಲ್ ಕಲರ್ ಬಾರ್ಡರ್ ಇದೆ. ಸ್ಯಾರಿ ಪೂರ್ತಿ ಈ ಥರ ಬುಟ್ಟ ಬಂದಿದೆ, ಪ್ಲೇನ್ ಇಲ್ಲ. ಇದು ಕಾಂಟ್ರಾಸ್ಟ್ ಬಾರ್ಡರೇ. ಅಲ್ಲಿ ಪರ್ಪಲ್ ಕಲರ್ ಬಾರ್ಡರು ಮತ್ತು ಡಾರ್ಕ್ ಮರೂನ್ ಕಲರು ಸ್ಯಾರಿ ಇರೋದು. ಅಂದರೆ ಅಡಿಕೆ ಕಲರ್ ಅಂತೀವಲ್ಲ ಆ ಥರ ಇದೆ. ಫೋಟೋದಲ್ಲಿ ನಿಮಗೆ ಹಾಕಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಕೆಳಗಡೆ ತುಂಬ ದೊಡ್ಡದಾಗಿರೋ ಬಾರ್ಡರ್ ಇದೆ. ಟಗ್ ಮಾಡ್ತೀವಲ್ಲ ಅಲ್ಲಿ ಸ್ವಲ್ಪ ಸ್ಮಾಲ್ ಬಾರ್ಡರ್ ಇದೆ. ತುಂಬ ಚೆನ್ನಾಗಿದೆ. ಇದು ಹತ್ತಿರದಲ್ಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಇದಕ್ಕೂ ತುಂಬ ಚೆನ್ನಾಗಿ ಕ್ರೋಶಾ ವರ್ಕ್ ಮಾಡಿದ್ದೀನಿ. ಸ್ಕ್ವೇರ್ ಬೀಡನ್ನ ಯೂಸ್ ಮಾಡಿದ್ದೀನಿ. ಈ ಸ್ಯಾರಿ ಸ್ಲೀವ್ಸ್ಗೆ ಅಂದರೆ ಬ್ಲೌಸ್ ಸ್ಲೀವ್ಸ್ಗೂ ಕ್ರೋಶಾದಲ್ಲೇ ವರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮ್ಗೆ ಅದನ್ನೆಲ್ಲ ತೋರಿಸ್ತೀನಿ ನೋಡಿ. ಈ ಸ್ಯಾರಿ ಈ ಥರ ಇದೆ. ಕಾಂಟ್ರಾಸ್ಟಲ್ಲಿ ಪಲ್ಲು ಇದೆ ಅಲ್ವಾ, ಬ್ಲೂ ಕಲರ್ ಪಲ್ಲು ಇದೆ. ಇಲ್ಲೆಲ್ಲ ಫ್ಲವರ್ ಇದೆ ನೋಡಿ. ಹತ್ತಿರದಿಂದ ತೋರಿಸ್ತೇನೆ. ತುಂಬ ಫ್ಲವರ್ ಇದೆ, ತುಂಬ ಚೆನ್ನಾಗಿದೆ ವರ್ಕ್ ಮಾತ್ರ. ಈ ಸ್ಯಾರಿನ ನಾನು ಅಲ್ಲಿ ಫ್ಲವರ್ ಬಾರ್ಡರ್ ನೋಡಿ ಮತ್ತು ಈ ಪಲ್ಲು ನೋಡಿನೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇದು ಫೋಟೋದಕ್ಕಿಂತ ಹತ್ತಿರದಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬಾರ್ಡರು ಪೂರ್ತಿ ಫ್ಲವರ್ ಬಾರ್ಡರೇ. ಪಲ್ಲುನೂ ಹಾಗೆ ಈ ಥರ ಫ್ಲವರಲ್ಲೇ ಡಿಸೈನ್ ಇದೆ. ತುಂಬ ಚೆನ್ನಾಗಿದೆ. ಮತ್ತು ಪಲ್ಲುನು ತುಂಬ ಲೆಂತ್ ಆಗಿದೆ. ತುಂಡ ಏನಿಲ್ಲ, ಪಲ್ಲು ತುಂಬ ಲೆಂತ್ ಆಗಿದೆ ನೋಡಿ. ಕುಚ್ಚು ಡಿಸೈನ್ ಈ ಥರ ಮಾಡಿದ್ದೀನಿ. ಸ್ಕ್ವೇರ್ ಬೀಡನ್ನ ಯೂಸ್ ಮಾಡಿದ್ದೀನಿ. 2 ಕಲರ್ ಯೂಸ್ ಮಾಡಿದ್ದೀನಿ. ಫಸ್ಟು ಗೋಲ್ಡ್ ಯೂಸ್ ಮಾಡಿದ್ದೀನಿ, ಆಮೇಲೆ ಆ ಮರೂನ್ ಯೂಸ್ ಮಾಡಿದ್ದೀನಿ, ಅಂದರೆ ಅಡಿಕೆ ಕಲರ್ ಅಂತೀವಲ್ಲ ಅದು ಯೂಸ್ ಮಾಡಿರೋದು. ಆಮೇಲೆ ಬ್ಲೂ ಕಲರಲ್ಲೇ ಕುಚ್ಚು ಕಟ್ಟಿರೋದು. ಈ ವಿಡಿಯೋನ ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ ನೋಡಿ. ತುಂಬ ಚೆನ್ನಾಗಿದೆ. ಅಲ್ಲೊಂದು ಡ್ರಮ್ ಬೀಡ್ನು ಯೂಸ್ ಮಾಡಿದ್ದೀನಿ. ಅಲ್ಲಿ ಕುಚ್ಚು ಕಟ್ಟಿದ್ದೀನಲ್ವ ಅದ್ರ ಮೇಲೆ ಡ್ರಮ್ ಬೀಡ್ನು ಯೂಸ್ ಮಾಡಿದ್ದೀನಿ. ಈ ಕುಚ್ಚು ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ಈ ಕುಚ್ಚು ಡಿಸೈನ್ ತುಂಬ ಇಷ್ಟ. ಇದು ಈ ಡಿಸೈನ್ನ ನಾನು ಕಂಪ್ಲೀಟ್ ಮಾಡೋಕ್ಕೆ 2 ಡೇಸ್ ತೊಗೊಂಡೆ. ನಿಧಾನಕ್ಕೆ ನೀಟಾಗಿ ಫಿನಿಶ್ ಮಾಡಿದ್ದೀನಿ ಈ ಡಿಸೈನ್ನ ನೋಡಿ. ಸ್ಯಾರಿ ಹೀಗೆ ಕಾಣುತ್ತೆ. ಕೆಳಗಡೆ ನೋಡಿ ದೊಡ್ಡದಾಗಿದೆ ಬಾರ್ಡರು, ಮೇಲೆ ಸ್ವಲ್ಪ ಚಿಕ್ಕದಾಗಿದೆ ಬಾರ್ಡರ್. ಇದು ಯಾವ ಸ್ಯಾರಿ ಇಷ್ಟ ಆಯಿತು, ಯಾವ ಕುಚ್ಚು ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನಗೂ ಖುಷಿಯಾಗುತ್ತೆ. ನಾನು ವಿಡಿಯೋ ಮಾಡಿದ್ದಕ್ಕೂ ತುಂಬ ಜನ ಲೈಕ್ ಮಾಡಿದ್ದಾರೆ ಅಂತಲೂ ಅನಿಸುತ್ತೆ. ಅದಕ್ಕೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ತಿಳಿಸಿ ನೋಡಿ. ಕುಚ್ಚು ಡಿಸೈನ್ನ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಸ್ಯಾರಿ. ಇದು ಬಾಟಲ್ ಗ್ರೀನ್ ಸ್ಯಾರಿ. ಸ್ಯಾರಿ ಪೂರ್ತಿ ಪ್ಲೈನ್ ಬರುತ್ತೆ. 2 ಸೈಡ್ವೇ ಬಾರ್ಡರ್ ಬರುತ್ತೆ. ಇದು ಕಾಂಟ್ರಾಸ್ಟ್ ಇದೆ. ಪಿಂಕ್ ಕಲರ್ ಬಾರ್ಡರ್ ಇರೋದು. ಇದು ಸರಸ್ವತಿ ಕಲರ್ ಅಂತೀವಲ್ಲ ಆ ಥರ ಪಿಂಕ್ ಇದು ಅಷ್ಟೇ. ಗ್ರೀನ್ಗೆ ಪಿಂಕ್ ಕಲರ್ ತುಂಬ ಚೆನ್ನಾಗಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೋಡಿ. ಬಾರ್ಡರು ಈ ಥರ ಇದೆ, ಶೈನಿಂಗ್ ಆಗಿ ಇದೆ. ಗೋಲ್ಡ್ ಕಲರು
ತುಂಬ ಚೆನ್ನಾಗಿದೆ ಈ ಸ್ಯಾರಿನೂ. ಇದಕ್ಕೆ ರಿಂಗ್ ಬೀಡ್ನ ಯೂಸ್ ಮಾಡಿದ್ದೀನಿ ನೋಡಿ. ಪಲ್ಲು ಈ ಥರ ಇದೆ, ಪಲ್ಲು ಕಾಂಟ್ರಾಸ್ಟಲ್ಲಿದೆ ಮತ್ತು ಲೈನ್ ಇದೆ ಪಲ್ಲು. ಈಗ ನಾನು ತೋರಿಸ್ತಿರೋ ಸ್ಯಾರಿ ಎಲ್ಲ ಮೈಸೂರು ಸಿಲ್ಕ್ ಥರನೇ ವೆಯ್ಟ್ಲೆಸ್ಸು, ವೆಯ್ಟ್ ಜಾಸ್ತಿ ಇರೋದಿಲ್ಲ. ಇದು 60 ಗ್ರಾಮ್ ಸ್ಯಾರಿ ಇದು ನೋಡಿ. ಇದು ಕುಚ್ಚು ಡಿಸೈನ್ ಈ ಥರ ಮಾಡಿದ್ದೀನಿ. ಈ ಥರ ರಿಂಗ್ ಬೀಡ್ನ ಯೂಸ್ ಮಾಡಿದ್ದೀನಿ, ಪ್ಲಾಸ್ಟಿಕ್ ರಿಂಗ್ ಅದನ್ನು ಯೂಸ್ ಮಾಡಿರೋದು. ಮತ್ತು 2 ಕುಚ್ಚನ್ನ ಹಾಕಿದ್ದೀನಿ. ಮಧ್ಯದಲ್ಲಿ ಸ್ಮಾಲ್ ಗೋಲ್ಡ್ ಬೀಡ್ನು ಯೂಸ್ ಮಾಡಿದ್ದೀನಿ, ತೋರಿಸ್ತೀನಿ ಹತ್ತಿರದಿಂದ ನೆಕ್ಸ್ಟ್ ನಿಮಗೆ. ಆ ರಿಂಗ್ ಬೀಡ್ ಒಳಗಡೆ ಆ ಪಿಂಕು ಮತ್ತು ಗ್ರೀನ್ 2 ಕಲರ್ನು ಯೂಸ್ ಮಾಡಿ ಕ್ರೋಶಾ ವರ್ಕ್ ಮಾಡಿರೋದು. ಕುಚ್ಚಿಗೆ ನಾನು ಪಿಂಕು ಮತ್ತು ಗ್ರೀನ್ ಎರಡುವೇ 2 ಕುಚ್ಚನ್ನ ಕಟ್ಟಿರೋದು ನೋಡಿ. ರಿಂಗ್ ಬೀಡ್ ಒಳಗಡೆ ಈ ಥರ ಡಿಸೈನ್ ಮಾಡಿದ್ದೀನಿ ಕ್ರೋಶಾ ವರ್ಕಲ್ಲಿ. ಗ್ರೀನು ಮತ್ತು ಪಿಂಕು ಈ 2 ಕಲರ್ಸ್ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿರೋದು ಇದು. ಈ ರಿಂಗ್ ಬೀಡ್ ಒಳಗಡೆ ಈ ಥರ ವರ್ಕ್ ಮಾಡಿಕೊಂಡು ಆಮೇಲೆ ಸ್ಯಾರಿಗೆ ಹಾಕಿರೋದಿದು. ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಇದು, ಅಂದರೆ ಇಲ್ಲಿ ರಿಂಗ್ ಬೀಡ್ ಒಳಗೆ ಫಸ್ಟ್ ಇದು ಮಾಡಿ ಇಟ್ಕೊಂಡಿದ್ದೆ ಡಿಸೈನು. ಆಮೇಲೆ ಸಿಂಗಲ್ ಸ್ಟೆಪ್ಪಲ್ಲೇ ಈ ರಿಂಗ್ ಬೀಡ್ ಇದೆಯಲ್ಲ ಅದನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಟ್ಕೊಂಡಿದ್ದೀನಿ. ಆಮೇಲೆ 2 ಗೋಲ್ಡ್ ಬೀಡ್ನು ಯೂಸ್ ಮಾಡಿದ್ದೀನಿ ಅಲ್ಲಿ ನೋಡಿ. ಇದು ನೆಕ್ಸ್ಟ್ ಸ್ಯಾರಿ, ಇದು ಸೆಲ್ಫ್ ಕಲರ್ಲೇ ಇದೆ, ಪಿಂಕ್ ಕಲರು. ಈ ಸ್ಯಾರಿನೂ ತುಂಬ ಚೆನ್ನಾಗಿದೆ, 2 ಸೈಡು ಬಾರ್ಡರ್ ಬರುತ್ತೆ ಇದು. ಇದು ರಾಣಿ ಪಿಂಕ್ ಅಂತೀವಲ್ಲ ಅದೇ ಥರ ತುಂಬ ಚೆನ್ನಾಗಿದೆ. ಫೋಟೋದಲ್ಲಿ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು. ಈ ಪಿಂಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬುಟ್ಟಾಸ್ ಏನು ಬಂದಿಲ್ಲ, ಪ್ಲೇನೇ ಇದೆ ಸ್ಯಾರಿ. ಇದು ಪ್ಲೇನ್ ಸ್ಯಾರಿನೇ, ಇದು ಬುಟ್ಟ ಬಂದಿಲ್ಲ. ಪಲ್ಲು ಇದಕ್ಕೆ ನೋಡಿ ಕಡ್ಡಿ ಪಲ್ಲು ಬಂದಿಲ್ಲ, ಈ ಥರ ಡಿಸೈನಲ್ಲೇ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ ಇದು ಪಲ್ಲು. ಇದು ಈ ಸಾರಿ ಪಿಂಕು ತುಂಬ ಚೆನ್ನಾಗಿದೆ, ಉಟ್ಟಾಗಂತೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೆಕ್ಸ್ಟ್ ಇದು ಗ್ರೇ ಕಲರ್ ಸ್ಯಾರಿ. ಇದು ಸ್ಯಾರಿ ಪೂರ್ತಿ ಬುಟ್ಟ ಬಂದಿದೆ, ಅಂದರೆ ಡಾಟ್ ಇದೆಯಲ್ಲ ಅದು ಬಂದಿದೆ. ಅಲ್ಲಿ ಅಂಚಲ್ಲಿ ಒಂಚೂರು 1 ಇಂಚಷ್ಟು ಒಂಥರ ಡಾರ್ಕ್ ಬ್ಲೂ ಕಲರ್ ಇದೆ, ಗ್ರೇ ಅಲ್ಲ ಡಾರ್ಕ್ ಬ್ಲೂ ಕಲರ್ ಇದೆ, ಆ ಕಲರು ಬ್ಲೌಸ್ ಬಂದಿದೆ ನೋಡಿ. ಈ ಥರ ಬಾರ್ಡರ್ ಬಂದಿದೆ, ಮಾವಿನಕಾಯಿ ಡಿಸೈನ್ ಇದೆ ಈ ಸ್ಯಾರಿಗೂ. ಸ್ಯಾರಿ ಪೂರ್ತಿ ಬುಟ್ಟ ಬಂದಿದೆ. ಇದಕ್ಕೆ ವಿತ್ ಬ್ಲೌಸು ಬಂದಿದೆ ಅಲ್ಲ, ಬ್ಲೂ ಕಲರ್ಲಿ ವಿತ್ ಬ್ಲೌಸ್ ಬಂದಿದೆ. ಪಲ್ಲುನೂ ತುಂಬ ರಿಚ್ ಆಗಿದೆ, ಗೋಲ್ಡಲ್ಲಿ ತುಂಬ ರಿಚ್ ಆಗಿದೆ, ತೋರಿಸ್ತೀನಿ ನಾನು ನಿಮಗೆ. ಈಗ ನಾನು ಶೇರ್ ಮಾಡಿರೋದೆಲ್ಲ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಪ್ಯೂರ್ ಸಿಲ್ಕ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಳೆ ವೀಡಿಯೋದಲ್ಲೂ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವ್ಯಾವ ಥರ ಕಲೆಕ್ಷನ್ಸ್ ಇತ್ತು, 25% ಡಿಸ್ಕೌಂಟ್ ಸೇಲ್ ಇದ್ದಾಗ ಅಂತ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಹಳೆ ವೀಡಿಯೋನು ಹೋಗಿ ಚೆಕ್ ಮಾಡಿ ನೋಡಿ. ಇದು ಪಲ್ಲು ಈ ಥರ ರಿಚ್ ಆಗಿ ತುಂಬ ಚೆನ್ನಾಗಿದೆ ಪಲ್ಲು ನೋಡಿ. ನೆಕ್ಸ್ಟ್ ಸ್ಯಾರಿ ಇದು ಬ್ಲೂ ಕಲರು. ಇಲ್ಲಿ ಪೂರ್ತಿ ಸ್ಯಾರಿ ಪೂರ್ತಿ ಈ ಥರ ಲೈನ್ ಇದೆಲ್ಲ, ಈ ಥರ 2 ಲೈನ್ಸಲ್ಲಿ ಬಂದಿದೆ. ಬಾರ್ಡರ್ ಈ ಥರ ನೋಡಿ, ಬಾರ್ಡರ್ಲಿ ಒಂದು ಸ್ವಲ್ಪ ಪಿಂಕ್ ಇದೆ. ಪಲ್ಲು ಈ ಥರ ಪಿಂಕಲ್ಲಿದೆ ಪೂರ್ತಿ ನೋಡಿ. ಇದರಲ್ಲೂ ಅಷ್ಟೇ ಈ ಥರ ಕಡ್ಡಿ ಪಲ್ಲು ಅಂತೀವಲ್ಲ ಆ ಥರನೇ ಬಂದಿರೋದು ಈ ಸ್ಯಾರಿ. ಕುಚ್ಚು ಈ ಥರ ಬೇಬಿ ಕುಚ್ಚು ಹಾಕಿದ್ದೀನಿ ಇದಕ್ಕೆ. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸು ನೆಕ್ಸ್ಟು ನಾನು ಅಪ್ಲೋಡ್ ಮಾಡ್ತೇನೆ. ಹಳೆ ವೀಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಯಾವ್ಯಾವ ಥರ ಸ್ಯಾರೀಸ್ ಇತ್ತು ಅಂತ. ಲಾಸ್ಟ್ 2 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲೂ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ದೀನಿ. 25% ಡಿಸ್ಕೌಂಟ್ಸಲ್ಲಿದ್ದಾಗ ಯಾವ್ಯಾವ ಟೈಪ್ಸ್ ಸ್ಯಾರಿ ಇತ್ತು ಅಂತ, ಎಷ್ಟು ರೇಟ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಹಳೆ ವೀಡಿಯೋನು ಚೆಕ್ ಮಾಡಿ, ಎಂಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಇದು ಸ್ಟಾರ್ ಆಫ್ ಮೈಸೂರು ಅವರು ನಾವು ಹೋಗಿದ್ದಾಗ ತೆಗೆದಂಥ ಫೋಟೋ ಇದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಹೆಚ್ಚು ಜನರಿಗೆ ರೀಚ್ ಆಗುತ್ತೆ. ನಾನು ಮಾಡಿದ್ದಕ್ಕೂ ತುಂಬ ಜನ ಲೈಕ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಈಗ 140 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹೀಗೆ 1000, 2000, 10,000 ಸಬ್ಸ್ಕ್ರೈಬರ್ ಆಗ್ತಾರೆ ಅನ್ನೋ ಹೋಪ್ಸಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಪ್ಲೀಸ್ ಅದಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.